ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ಈ ತರಗತಿಯಲ್ಲಿ 2011ರ ಪ್ರಶ್ನೆ ಪತ್ರಿಕೆ ಆದಂತಹ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿರುವಂತಹ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಕನ್ನಡ ಸಾಹಿತ್ಯ ಚರಿತ್ರೆ ಹಾಗೂ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸೂಕ್ತ ಉತ್ತರವನ್ನು ಗುರುತಿಸಿರಿ. ಪ್ರಶ್ನೆ ಸಂಖ್ಯೆ 1ರಿಂದ 6ರವರೆಗೂ. ಮೊದಲನೇ ಪ್ರಶ್ನೆ, ಭರತೇಶ ವೈಭವವು ಎಂತಹ ಕಾವ್ಯ? ಭರತೇಶ ವೈಭವವು ಎಂತಹ ಕಾವ್ಯ? ಶೃಂಗಾರ ಕಾವ್ಯ, ಹಾಸ್ಯ ಕಾವ್ಯ, ಸಾಂಗತ್ಯ ಕಾವ್ಯ, ಮಹಾಕಾವ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಸಾಂಗತ್ಯ ಕಾವ್ಯ. ಭರತೇಶ ವೈಭವವು ಎಂತಹ ಕಾವ್ಯ ಅಂದರೆ ಸಾಂಗತ್ಯ ಕಾವ್ಯ. ಎರಡನೇ ಪ್ರಶ್ನೆ, ಭಾರತೀಯ ಕಾವ್ಯ ಮೀಮಾಂಸೆಗೆ ಬಂದ ಪ್ರಶಸ್ತಿ ಯಾವುದು? ಭಾರತೀಯ ಕಾವ್ಯ ಮೀಮಾಂಸೆಗೆ ಬಂದ ಪ್ರಶಸ್ತಿ ಯಾವುದು? ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿ, ಕೇಂದ್ರೀಯ ಸಾಹಿತ್ಯ ಅಕಾಡೆಮಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಪಂಪ ಪ್ರಶಸ್ತಿ. ಮೂರನೇ ಪ್ರಶ್ನೆ, ಮೈಸೂರು ಮಲ್ಲಿಗೆಯ ಕರ್ತು ಯಾರು? ಮೈಸೂರು ಮಲ್ಲಿಗೆಯ ಕರ್ತು ಯಾರು? ಬೇಂದ್ರೆ, ಪುತೀನ, KSN, ಕುವೆಂಪು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ KSN. ಮೈಸೂರು ಮಲ್ಲಿಗೆಯ ಕರ್ತು KSN. ನೆಕ್ಸ್ಟ್ 4ನೇ ಪ್ರಶ್ನೆ, ಇವುಗಳಲ್ಲಿ ಗೋರೂರವರ ಕೃತಿಯನ್ನು ಗುರುತಿಸಿರಿ. ಆಕಾಶದೀಪ, ಹೇಮಾವತಿ, ಕಲ್ಯಾಣಸ್ವಾಮಿ, ಬೆಕ್ಕಿನ ಕಣ್ಣು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಮಾವತಿ. ಇವುಗಳಲ್ಲಿ ಗೋರೂರವರ ಕೃತಿಯನ್ನು ಗುರುತಿಸಿ ಅಂದರೆ ಹೇಮಾವತಿ, ಇದು ಗೋರೂರವರ ಕೃತಿಯಾಗಿದೆ. ನೆಕ್ಸ್ಟ್ 5ನೇ ಪ್ರಶ್ನೆ, ದೃಶ್ಯಕಾವ್ಯ ಈ ಪರ್ಯಾಯನಾಮ ಸಾಹಿತ್ಯದ ಯಾವ ಪ್ರಕಾರದ್ದು? ದೃಶ್ಯಕಾವ್ಯ ಈ ಪರ್ಯಾಯನಾಮ ಸಾಹಿತ್ಯದ ಯಾವ ಪ್ರಕಾರದ್ದು? ಕಾದಂಬರಿ, ಸಣ್ಣ ಕತೆ, ಪ್ರಬಂಧ, ನಾಟಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಟಕ. ಪ್ರಶ್ನೆ, ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದ ಕೃತಿ ಯಾವುದು? ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದ ಕೃತಿ ಯಾವುದು? ರಾಮಾಯಣ ದರ್ಶನಂ, ಕಾನೂರು ಹೆಗ್ಗಡತಿ, ರಕ್ತಾಕ್ಷಿ, ನಾಕುತಂತಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ರಾಮಾಯಣ ದರ್ಶನಂ. ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದ ಕೃತಿ ಯಾವುದು ಅಂದರೆ ರಾಮಾಯಣ ದರ್ಶನಂ. ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ, ತುಂಬಿದ ಕೊಡ ತುಳುಕುವುದಿಲ್ಲ ಎಂದರೆ? ತುಂಬಿದ ಕೊಡ ತುಳುಕುವುದಿಲ್ಲ ಎಂದರೆ ಅರ್ಧ ನೀರಿರುವ ಕೊಡ ಶಬ್ದ ಮಾಡುತ್ತದೆ, ಅಲ್ಪ ವಿದ್ಯಾವಂತ ಗರ್ವದಿಂದ ವಿದ್ಯಾ ಪ್ರದರ್ಶನ ಮಾಡುತ್ತಾನೆ, ತುಂಬಿದ ಕೊಡ ತುಳುಕುವುದೇ ಇಲ್ಲ, ಪೂರ್ಣ ಜ್ಞಾನಿ ತನ್ನ ತೂಕ ಮತ್ತು ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳುತ್ತಾನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, ತುಂಬಿದ ಕೊಡ ತುಳುಕುವುದಿಲ್ಲ ಎಂದರೆ ಪೂರ್ಣ ಜ್ಞಾನಿ ತನ್ನ ತೂಕ ಮತ್ತು ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳುತ್ತಾನೆ. ನೆಕ್ಸ್ಟ್ ಪ್ರಶ್ನೆ 19ನೇ ಪ್ರಶ್ನೆ, ಕೊಡಲಿಯ ಕಾವು ಕುಲಕ್ಕೆ ಮೃತ್ಯು. ಕೊಡಲಿಯ ಕಾವು ಕುಲಕ್ಕೆ ಮೃತ್ಯು. ಇಲ್ಲಿ ಕಾವು ಅಂದರೆ ಹಿಡಿ ಅಂಥೇಳಿ ಅರ್ಥ ಕೊಡುತ್ತೆ. ಸೊ ಈ ಪ್ರಶ್ನೆಗೆ 4 ಆಪ್ಷನ್ ಇದೆ. ಕೊಡಲಿಯ ಜೊತೆಗೂಡಿದ ಮರದ ಹಿಡಿ ಮರಗಳ ವಂಶನಾಶಕ್ಕೆ ಸಹಾಯ ಮಾಡುತ್ತದೆ. ಜೊತೆಗೂಡಿದ ವ್ಯಕ್ತಿಗಳು ಹಿತರೆನ್ನಿಸಿದರೂ ಎಚ್ಚರ ತಪ್ಪಬಾರದು. ನಮ್ಮ ಒಳಗಿನ ದುರ್ಗುಣ ನಮ್ಮ ನಾಶಕ್ಕೆ ಕಾರಣ. ಹಿತಶತ್ರುಗಳನ್ನು ದೂರವಿಡಬೇಕು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ನಮ್ಮ ಒಳಗಿನ ದುರ್ಗುಣ ನಮ್ಮ ನಾಶಕ್ಕೆ ಕಾರಣ. ಕೊಡಲಿಯ ಕಾವು ಕುಲಕ್ಕೆ ಮೃತ್ಯು ಅಂದರೆ ನಮ್ಮ ಒಳಗಿನ ದುರ್ಗುಣ ನಮ್ಮ ನಾಶಕ್ಕೆ ಕಾರಣ. ಸೊ ನೆಕ್ಸ್ಟ್ ಪ್ರಶ್ನೆ 20ನೇ ಪ್ರಶ್ನೆ, ಸೊಸೆಗೆ ಗೃಹ ಪ್ರವೇಶ, ಅತ್ತೆಗೆ ಪರವಾಸ. ಸೊಸೆಗೆ ಗೃಹ ಪ್ರವೇಶ, ಅತ್ತೆಗೆ ಪರವಾಸ. ಮನೆಗೆ ಬಂದ ಸೊಸೆ ನಾಳೆ ಅತ್ತೆಯಾಗುತ್ತಾಳೆ. ಅತ್ತೆಗೆ ಸೊಸೆಯಾಗಿ ಬಂದ ನೆನಪಿರಲೇಬೇಕು. ಅತ್ತೆ ಸೊಸೆಯರಲ್ಲಿ ಅನ್ಯೂನ್ಯತೆ ಅತ್ಯವಶ್ಯಕ. ಸೊಸೆಗೆ ಅತ್ತೆಯ ಸ್ಥಾನ, ಅತ್ತೆಗೆ ಸೊಸೆಯ ಸ್ಥಾನ ಖಂಡಿತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ
ಅತ್ತೆ ಸೊಸೆಯರಲ್ಲಿ ಅನ್ಯೋನ್ಯತೆ ಅತ್ಯವಶ್ಯಕ. ಸೊಸೆಗೆ ಗೃಹ ಪ್ರವೇಶ, ಅತ್ತೆಗೆ ಪರವಾಸ ಅಂದರೆ ಅತ್ತೆ ಸೊಸೆಯರಲ್ಲಿ ಅನ್ಯೋನ್ಯತೆ ಅತ್ಯವಶ್ಯಕ. ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟು 21ನೇ ಪ್ರಶ್ನೆ. ಮಾತೆ ಮುತ್ತು ಮಾತೆ ಮೃತ್ಯು. ಮಾತೆ ಮುತ್ತು ಮಾತೆ ಮೃತ್ಯು. ಮಾತಿನಲ್ಲಿ ಮೆದುವಿರಬೇಕು, ಮಾತು ಸಿಡಿಲಾಗಬಾರದು. ಅಹಿತಕರ ಮಾತು ಅನರ್ಥಕ್ಕೆ ಕಾರಣ, ಹಿತಮಿತವಾದ ಮಾತಿನಿಂದ ಅನಿಷ್ಟ ದೂರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಅಹಿತಕರ ಮಾತು ಅನರ್ಥಕ್ಕೆ ಕಾರಣ. ಮಾತೆ ಮುತ್ತು ಮಾತೆ ಮೃತ್ಯು ಅಂದರೆ ಅಹಿತಕರ ಮಾತು ಅನರ್ಥಕ್ಕೆ ಕಾರಣ. ನೆಕ್ಸ್ಟು, ಕೆಳಗೆ ಕೊಡಲಾಗಿರುವ ಶಬ್ದಗಳನ್ನು ಓದಿ ಸರಿಯಾದ ಅರ್ಥ ಗ್ರಹಿಸಿ ಕೇಳಲಾದ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಗುರುತಿಸಿ. ಪ್ರಶ್ನೆ ಸಂಖ್ಯೆ 22ರಿಂದ 26. ಸೊ 22ನೇ ಪ್ರಶ್ನೆ. ಹೂಳು ಎಂದರೆ ಅಡಗಿಸು, ಮುಚ್ಚಿಡು, ಕೆಸರು ಮಣ್ಣು ಇಂಗಿಸು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಸರು ಮಣ್ಣು. ಹೂಳು ಎಂದರೆ ಕೆಸರು ಮಣ್ಣು. ನೆಕ್ಸ್ಟ್ 23ನೇ ಪ್ರಶ್ನೆ. ಊಟಿಸು ಎಂದರೆ ಹೋಗಲಾಡಿಸು, ನಾಶ ಮಾಡು, ಊಟ ಮಾಡಿಸು, ನೀರು ಹರಿಯಿಸು. ಊಟಿಸು ಎಂದರೆ ಆಪ್ಷನ್ 1 ಹೋಗಲಾಡಿಸು. ಊಟಿಸು ಎಂದರೆ ಹೋಗಲಾಡಿಸು. ನೆಕ್ಸ್ಟ್ 24ನೇದು. ಇಂಗಳಗಣ್ಣ ಎಂದರೆ ಸುಡು ದೃಷ್ಟಿಯುಳ್ಳ, ಬೆಂಕಿ ಕಾರುವ ಕಣ್ಣಿನ ಶಿವನ ಕಣ್ಣು, ಒಂದು ಬಗೆಯ ಮುಳ್ಳುಗಿಡ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಶಿವನ ಕಣ್ಣು. ಇಂಗಳಗಣ್ಣ ಎಂದರೆ ಶಿವನ ಕಣ್ಣು. ನೆಕ್ಸ್ಟ್ 25ನೇ ಪ್ರಶ್ನೆ. ಸ್ಥಾನಪಲ್ಲಟ ಎಂದರೆ ಬದಲಾಯಿಸು, ಸ್ಥಳಾಂತರ ಮಾಡು, ವರ್ಗ ಮಾಡು, ಅಗೌರವಿಸು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಥಳಾಂತರ ಮಾಡು. ಸ್ಥಾನಪಲ್ಲಟ ಎಂದರೆ ಸ್ಥಳಾಂತರ ಮಾಡು. 26ನೇ ಪ್ರಶ್ನೆ. ಓಕಳಿ ಆಡು ಎಂದರೆ ಸ್ನಾನ ಮಾಡಿಸು, ನೀರು ಚೆಲ್ಲು, ಬಣ್ಣದ ನೀರು ಎರಚು, ಆರತಿ ನೀರು ಎರಚು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಬಣ್ಣದ ನೀರು ಎರಚು. ಓಕಳಿ ಆಡು ಎಂದರೆ ಬಣ್ಣದ ನೀರು ಎರಚು. ನೆಕ್ಸ್ಟ್ ಪ್ರಶ್ನೆ. ಸೂಚನೆ. ಈ ಕೆಳಗಿನ ಪ್ರಶ್ನೆಗಳನ್ನು ಓದಿ ಉತ್ತರಗಳನ್ನು ಗುರುತಿಸಿರಿ. ಪ್ರಶ್ನೆ ಸಂಖ್ಯೆ 27ರಿಂದ 29. ಅದರಲ್ಲಿ 27ನೇ ಪ್ರಶ್ನೆ. ತ್ರಿಪದಿಯನ್ನು ಕನ್ನಡ ಜಾನಪದ ಗಾಯತ್ರಿ ಎಂದವರು ಯಾರು? ತ್ರಿಪದಿಯನ್ನು ಕನ್ನಡ ಜಾನಪದ ಗಾಯತ್ರಿ ಎಂದವರು ಯಾರು? ಮಾಸ್ತಿ, ಬೇಂದ್ರೆ, ಸರ್ವಜ್ಞ, ಮ ನಾಯಕ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಬೇಂದ್ರೆ. ತ್ರಿಪದಿಯನ್ನು ಕನ್ನಡ ಜಾನಪದ ಗಾಯತ್ರಿ ಅಂತ ಕರೆದವರು ಯಾರು ಅಂದರೆ ಬೇಂದ್ರೆಯವರು. ನೆಕ್ಸ್ಟ್ 28ನೇ ಪ್ರಶ್ನೆ. ಷಟ್ಪದಿಯಲ್ಲಿ ಎಷ್ಟು ವಿಧ? 8, 4, 6, 10. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 6. ಷಟ್ಪದಿಯಲ್ಲಿ 6 ವಿಧಗಳು. 29ನೇ ಪ್ರಶ್ನೆ. ಖ್ಯಾತ ಕರ್ನಾಟಕ ವೃತ್ತಗಳು ಎಷ್ಟು? 5, 6, 7, 8. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 6. ಖ್ಯಾತ ಕರ್ನಾಟಕ ವೃತ್ತಗಳು ಎಷ್ಟು ಅಂದರೆ 6. ನೆಕ್ಸ್ಟ್ ಪ್ರಶ್ನೆ. ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳವನ್ನು ತುಂಬಲು 4 ರೂಪಗಳನ್ನು ನೀಡಿದೆ. ಅವುಗಳಲ್ಲಿ ಸೂಕ್ತವಾದದ್ದನ್ನು ಗುರುತಿಸಿ. 42ರಿಂದ 46 ಪ್ರಶ್ನೆ ಸಂಖ್ಯೆ. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ.
ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಈ ನಾಡಗೀತೆ ಯಾರ ರಚನೆ ಅಂದರೆ ಹುಯಿಲ್ಗೋಳು ನಾರಾಯಣರಾವ್ ಅವರ ರಚನೆ. ಸೊ ಇದೇ ರೀತಿ 42ರಿಂದ 46 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಅದರಲ್ಲಿ 42ನೇ ಪ್ರಶ್ನೆ, ವಿಗಡ ವಿಕ್ರಮರಾಯ ಸಾಹಿತ್ಯದ ಯಾವ ಪ್ರಕಾರ? ವಿಗಡ ವಿಕ್ರಮರಾಯ ಸಾಹಿತ್ಯದ ಯಾವ ಪ್ರಕಾರ? ಸಣ್ಣ ಕತೆ, ನಾಟಕ, ಕಾದಂಬರಿ, ವ್ಯಕ್ತಿಚಿತ್ರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನಾಟಕ. ವಿಗಡ ವಿಕ್ರಮರಾಯ ಸಾಹಿತ್ಯದ ಯಾವ ಪ್ರಕಾರ ಅಂದರೆ ನಾಟಕ. ನೆಕ್ಸ್ಟ್ ಪ್ರಶ್ನೆ 43ನೇ ಪ್ರಶ್ನೆ, ಮೊದಲ ರಾಷ್ಟ್ರಕವಿ ಪದವಿ ಪಡೆದ ಕವಿ ಯಾರು? ಮೊದಲ ರಾಷ್ಟ್ರಕವಿ ಪದವಿ ಪಡೆದ ಕವಿ ಯಾರು? ಶಿವರುದ್ರಪ್ಪ, ಮಾಸ್ತಿ, ಗೋವಿಂದ ಪೈ, ವಿ.ಕೃ. ಗೋಕಾಕ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೋವಿಂದ ಪೈ. ಮೊದಲ ರಾಷ್ಟ್ರಕವಿ ಯಾರು ಅಂದರೆ ಗೋವಿಂದ ಪೈ. ನೆಕ್ಸ್ಟ್ 44ನೇ ಪ್ರಶ್ನೆ, ನಾಗಚಂದ್ರ ಬರೆದ ರಾಮಾಯಣದ ಹೆಸರು ಯಾವುದು? ನಾಗಚಂದ್ರ ಬರೆದ ರಾಮಾಯಣದ ಹೆಸರು ಯಾವುದು? ರಾಮಕಥಾಮೃತ, ಶ್ರೀರಾಮ ಪಟ್ಟಾಭಿಷೇಕ, ರಾಮಚಂದ್ರ ಚರಿತ ಪುರಾಣ, ಭುವನೈಕ ರಾಮಾಭ್ಯುದಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭುವನೈಕ ರಾಮಾಭ್ಯುದಯ. ನೆಕ್ಸ್ಟ್ ಪ್ರಶ್ನೆ 45ನೇ ಪ್ರಶ್ನೆ, ಇವುಗಳಲ್ಲಿ ವಾರ್ಧಕ ಷಟ್ಪದಿ ಕಾವ್ಯ ಯಾವುದು? ಇವುಗಳಲ್ಲಿ ವಾರ್ಧಕ ಷಟ್ಪದಿಯ ಕಾವ್ಯ ಯಾವುದು? ಯಶೋಧರ ಚರಿತೆ, ಗಿರಿಜಾ ಕಲ್ಯಾಣ, ಹರಿಶ್ಚಂದ್ರ ಕಾವ್ಯ, ಪ್ರಭುಲಿಂಗ ಲೀಲೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಹರಿಶ್ಚಂದ್ರ ಕಾವ್ಯ. ವಾರ್ಧಕ ಷಟ್ಪದಿಯ ಕಾವ್ಯ ಯಾವುದು ಅಂದರೆ ಹರಿಶ್ಚಂದ್ರ ಕಾವ್ಯ. ನೆಕ್ಸ್ಟು 46ನೇ ಪ್ರಶ್ನೆ, ಹದಿಬದೆಯ ಧರ್ಮ ಕೃತಿಯ ಕವಯಿತ್ರಿ ಯಾರು? ಹದಿಬದೆಯ ಧರ್ಮ ಕೃತಿಯ ಕವಯಿತ್ರಿ ಯಾರು? ಅಕ್ಕ ಮಹಾದೇವಿ, ಸಂಚಿ ಹೊನ್ನಮ್ಮ, ಅತ್ತಿಮಬ್ಬೆ, ನೀಲಾಂಬಿಕೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸಂಚಿ ಹೊನ್ನಮ್ಮ. ಹದಿಬದೆಯ ಧರ್ಮ ಇದನ್ನು ಬರೆದವರು ಯಾರು ಅಂದರೆ ಸಂಚಿ ಹೊನ್ನಮ್ಮ. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಸಮಾನವಾದ ಅಂಶವಿರುವ 3 ಪದಗಳಿವೆ. ಭಿನ್ನವಾಗಿ ಉಳಿದಿರುವ ಪದವನ್ನು ಗುರುತಿಸಿ. ಅಂದರೆ ಗುಂಪಿಗೆ ಯಾವ ಪದ ಸೇರಿರುವುದಿಲ್ಲೋ ಅದನ್ನು ನಾವು ಗುರುತಿಸಬೇಕು. ಸೊ ಮೊದಲನೇ ಪ್ರಶ್ನೆ, ಅಶ್ವತ್ಥಾಮನ, ಗಂಗಾವತರಣ, 7 ಸುತ್ತಿನ ಕೋಟೆ, ಸಾವಿರಾರು ನದಿಗಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅಶ್ವತ್ಥಾಮನ. ನೆಕ್ಸ್ಟ್ ಪ್ರಶ್ನೆ 48ನೇ ಪ್ರಶ್ನೆ, ಬರುತ್ತಾನೆ, ನೋಡುತ್ತಾನೆ, ಹೋಗುವನು, ಸಾಯುತ್ತಾನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೋಗುವನು. ಪ್ರಶ್ನೆ, ಮಹಾತ್ಮ ಗಾಂಧಿ, ಆರ್ಯಭಟ್ಟ, ವಿವೇಕಾನಂದ, ರಾಧಾಕೃಷ್ಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಆರ್ಯಭಟ್ಟ. ಪ್ರಶ್ನೆ, ಅದು, ಇದು, ಓದು, ಏನು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಓದು. ಅದು 9ನೇ ಪ್ರಶ್ನೆ, ವೈದೇಹಿ, ಮಧುರ ಚೆನ್ನ, ಚನ್ನವೀರ ಕನವಿ, ಮುದ್ದಣ್ಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮುದ್ದಣ್ಣ. ನೆಕ್ಸ್ಟ್ 52ನೇ ಪ್ರಶ್ನೆ, ಅಕ್ಕಿ, ಗೋಧಿ, ಕಡಲೆ, ಸಕ್ಕರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಕ್ಕರೆ. ಅಕ್ಕಿ. ಕೆಳಗೆ ಕೊಟ್ಟ 4 ಪದಗಳಲ್ಲಿ ಒಂದು ಮಾತ್ರ ಅನ್ಯ ಭಾಷಾ ಪದ, ಅದನ್ನು ಗುರುತಿಸಿ. 53ರಿಂದ 55ನೇ ಪ್ರಶ್ನೆವರೆಗೂ ಅನ್ಯ ಭಾಷಾ ಪದವನ್ನು ಗುರುತಿಸಬೇಕು. 58ನೇ ಪ್ರಶ್ನೆ, ವಿಷಕಾರು. ವಿಷಕಾರು ಅಂದರೆ ಕೆಟ್ಟದ್ದನ್ನು ಮಾಡು, ನಿಂದಿಸು, ದ್ವೇಷಿಸು, ವಿಷವನ್ನು ಉಗುಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ದ್ವೇಷಿಸು.
ವಿಷಕಾರು ಅಂದರೆ ದ್ವೇಷಿಸು. ನೆಕ್ಸ್ಟು ತಲೆಬಾಗು. ತಲೆಬಾಗು ಅಂದರೆ ತಲೆ ತಗ್ಗಿಸು, ನಮಸ್ಕರಿಸು, ವಿಧೇಯನಾಗು, ನಾಚಿಕೆ ತೋರಿಸು. ಸೊ ತಲೆಬಾಗು ಅಂದರೆ ನಮಸ್ಕರಿಸು. ತಲೆಬಾಗು ಅಂದರೆ ನಮಸ್ಕರಿಸು. 60ನೇ ಪ್ರಶ್ನೆ ಕಾಕದೃಷ್ಟಿ. ಕಾಕದೃಷ್ಟಿ ಅಂದರೆ ಕಾಗೆ ದೃಷ್ಟಿ, ವಕ್ರದೃಷ್ಟಿ, ನೆಟ್ಟ ದೃಷ್ಟಿ, ಕೋಪ ದೃಷ್ಟಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಕ್ರದೃಷ್ಟಿ. ಕಾಕದೃಷ್ಟಿ ಅಂದರೆ ವಕ್ರ ದೃಷ್ಟಿ. ನೆಕ್ಸ್ಟ್ 61ನೇ ಪ್ರಶ್ನೆ ಹಿತ್ತಾಳೆ ಕಿವಿ. ಹಿತ್ತಾಳೆ ಕಿವಿ ಅಂದರೆ ಸ್ವಂತ ವಿವೇಚನೆ ಇಲ್ಲದ ಚಾಡಿ ಮಾತಿಗೆ ಬೆಲೆ ಕೊಡುವುದು. ಹಳದಿ ಬಣ್ಣದ ಕಿವಿ, ಹಿತ್ತಾಳೆ ಒಡವೆ ಕಿವಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಾಡಿ ಮಾತಿಗೆ ಬೆಲೆ ಕೊಡುವುದು. ಹಿತ್ತಾಳೆ ಕಿವಿ ಅಂದರೆ ಚಾಡಿ ಮಾತಿಗೆ ಬೆಲೆ ಕೊಡುವುದು. ನೆಕ್ಸ್ಟ್ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವಂಥ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಬೇಕು. ಸೊ 62ನೇದು ದುರ್ದೈವ. ದುರ್ದೈವ ಇದರ ವಿರುದ್ಧಾರ್ಥಕ ಪದ ಸುದೈವ. ದುರ್ದೈವ, ಸುದೈವ. ಸಂಯೋಗ. ಸಂಯೋಗ ಇದರ ವಿರುದ್ಧಾರ್ಥಕ ಪದ ವಿಯೋಗ. ವಿಯೋಗ, ಸಂಯೋಗ, ದುರ್ದೈವ, ಸುದೈವ. ನೆಕ್ಸ್ಟ್ 64ನೇದು ಕೃತಜ್ಞ. ಕೃತಜ್ಞ ಇದರ ವಿರುದ್ಧಾರ್ಥಕ ಪದ ಕೃತಜ್ಞ. ಇದರ ವಿರುದ್ಧಾರ್ಥಕ ಪದ ಕೃತಜ್ಞ. ನೆಕ್ಸ್ಟ್ 65ನೇ ಪ್ರಶ್ನೆ ಸಾಮಾನ್ಯತೆ. ಸಾಮಾನ್ಯತೆ ಇದರ ವಿರುದ್ಧಾರ್ಥಕ ಪದ ಅಸಾಮಾನ್ಯತೆ. ಪ್ರಾಚೀನ ಈ ಪದದ ವಿರುದ್ಧಾರ್ಥಕ ಪದ ಅವಾರ್ಚಿನ. ಪ್ರಾಚೀನ, ಅವಾರ್ಚಿನ. ನೆಕ್ಸ್ಟ್ ಈ ಶಬ್ದಗಳಿಗೆ ಸಮಾನಾರ್ಥಕವಾದ ಅತಿ ಸಮೀಪದ ಅರ್ಥವುಳ್ಳ ರೂಪವನ್ನು ಗುರುತಿಸಿ. ಕೆಂಗದಿರು ಎಂದರೆ. ಕೆಂಗದಿರು ಅಂದರೆ ಸೂರ್ಯ. ಸೂರ್ಯನಿಗೆ ಕೆಂಗದಿರು ಅಂಥೇಳಿ ಕರಿಬಹುದು. ಅದೇ ರೀತಿ 67ರಿಂದ 71ನೇ ಪ್ರಶ್ನೆವರೆಗೂ ನಾವು ಸರಿಯಾದ ರೂಪವನ್ನು ಗುರುತಿಸಬೇಕು. ವೈಜ್ಞಾನಿಕ ಎಂದರೆ. ವೈಜ್ಞಾನಿಕ ಎಂದರೆ ವಿಜ್ಞಾನಕ್ಕೆ ಸಂಬಂಧಿಸಿದ. ವೈಜ್ಞಾನಿಕ ಎಂದರೆ ವಿಜ್ಞಾನಕ್ಕೆ ಸಂಬಂಧಿಸಿದ. ಹರಿ ಎಂಬುದರ ಅರ್ಥ. ಹರಿ ಪ್ರವಹಿಸು. ಹರಿ ಎಂಬುದರ ಅರ್ಥ ಪ್ರವಹಿಸು. ನೆಕ್ಸ್ಟ್ ಪ್ರಶ್ನೆ ಸಹೃದಯ. ಸಹೃದಯ ಇದರ ಅರ್ಥ ಸಹೃದಯ ಅಂದರೆ ಸಮಾನ ಮನಸ್ಸುಳ್ಳ. ಸಹೃದಯ ಅಂದರೆ ಸಮಾನ ಮನಸ್ಸುಳ್ಳ. ಚದುರ ಎಂದರೆ. ಚದುರ ಎಂದರೆ ಬುದ್ಧಿವಂತ. ಚದುರ ಎಂದರೆ ಬುದ್ಧಿವಂತ. ನೆಕ್ಸ್ಟು 71ನೇ ಪ್ರಶ್ನೆ ಮಹಲು. ಮಹಲು ಎಂದರೆ. ಮಹಲು ಎಂದರೆ ಸೌಧ ಎಂದರ್ಥ. ಮಹಲು ಎಂದರೆ ಸೌಧ ಎಂದರ್ಥ. ಕೆಳಗಿನ ವಾಕ್ಯಗಳಲ್ಲಿ ಗೆರೆಯಿಂದ ಸೂಚಿಸಿದ ಭಾಗದಲ್ಲಿ ದೋಷವಿದ್ದರೆ ಮುಂದೆ ಕೊಡಲಾದ 3 ರೂಪಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿರಿ. ದೋಷವಿಲ್ಲದಿದ್ದರೆ ಸರಿಯಾಗಿದೆ ಎಂಬುದನ್ನು ಗುರುತಿಸಬೇಕು. ಪ್ರಶ್ನೆ ಸಂಖ್ಯೆ 77ರಿಂದ 81. ಕೆಳಗೆ ಕೊಟ್ಟಿರುವ ಪದಗಳನ್ನು ಸುಧಾರಿಸಿ. ಸುಧಾರಣೆ ಇಲ್ಲದಿದ್ದರೆ ಸುಧಾರಣೆ ಇಲ್ಲ ಎಂದು ಗುರುತಿಸಿ. ಪ್ರಶ್ನೆ ಸಂಖ್ಯೆ 82ರಿಂದ 86. ಸೊ 82ನೇ ಪ್ರಶ್ನೆ ಶಿಲೀಂಧ್ರ. ಶಿಲೀಂಧ್ರ ಇದಕ್ಕೆ ಸುಧಾರಣೆ ಇಲ್ಲ. ಯಾಕಂದರೆ ಶಿಲೀಂಧ್ರ ಅನ್ನೋದು ಸರಿಯಾದ ರೂಪವಾಗಿದೆ, ಹಾಗಾಗಿ ಸುಧಾರಣೆ ಇಲ್ಲ. 23ನೇ ಪ್ರಶ್ನೆ ಜಾತ್ಯತೀತ. ಜಾತ್ಯತೀತ ಸೊ ಇದನ್ನು ಕೂಡ ಸುಧಾರಣೆ ಇಲ್ಲ. ಜಾತ್ಯತೀತ ಅನ್ನೋದು ಸರಿಯಾದ ರೂಪವಾಗಿದೆ, ಹಾಗಾಗಿ ಇದಕ್ಕೂ ಕೂಡ ಸುಧಾರಣೆ ಬೇಕಿಲ್ಲ. ನೆಕ್ಸ್ಟು ಯಶಶ್ಚಂದ್ರಿಕೆ. ಯಶಶ್ಚಂದ್ರಿಕೆ ಸೊ ಈ 84ನೇ ಪ್ರಶ್ನೆ ಕೂಡ ಸುಧಾರಣೆ ಇಲ್ಲ. ಯಶಶ್ಚಂದ್ರಿಕೆ ಅನ್ನೋದು ಸರಿಯಾಗಿದೆ. ನೆಕ್ಸ್ಟು 85ನೇ ಪ್ರಶ್ನೆ ಕೀರ್ತಿಶೇಷ. ಕೀರ್ತಿಶೇಷ ಸೊ ಇದಕ್ಕೂ ಕೂಡ ಸುಧಾರಣೆ ಇಲ್ಲ, ಇದು ಕೂಡ ಸರಿಯಾಗಿದೆ. ನೆಕ್ಸ್ಟು
ಅಂಜಿನೇಯ. ಅಂಜಿನೇಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಂಜನೇಯ. ಸೊ ಅದು ಅಂಜಿನೇಯ ಆಗಿದೆ. ಇದಕ್ಕೆ ಆಂಜನೇಯ ಅನ್ನೋದು ಸರಿಯಾದ ರೂಪವಾಗಿದೆ. ನೆಕ್ಸ್ಟ್ ಪ್ರಶ್ನೆ. ಸೊ ಇಲ್ಲಿ ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿರಿ. 87ರಿಂದ 91ನೇ ಪ್ರಶ್ನೆ. ಇಲ್ಲೊಂದು ಎಕ್ಸಾಂಪಲ್ ಇದೆ. ನಾನು ಈಗ ಬಂದೆನು. ಇಲ್ಲಿ ನಾನು ಅನ್ನುವಂಥದ್ದು ಅಂಕಿತನಾಮನ, ರೂಢನಾಮನ, ಭಾವನಾಮನ, ಸರ್ವನಾಮನ ಅಂಥೇಳಿ ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸರ್ವನಾಮ. ನಾನು ಅನ್ನೋದು ನಾಮಪದದ ಬದಲಾಗಿ ಬಳಸಿರುವಂತಹ ಪದವಾಗಿರುವುದರಿಂದ ಇದನ್ನು ನಾವು ಸರ್ವನಾಮ ಅಂಥೇಳಿ ಕರಿತೀವಿ. ಸೊ ಇದಕ್ಕೆ ಸರ್ವನಾಮ ಸರಿ ಉತ್ತರ. ಈ ರೀತಿ 87ರಿಂದ 91ನೇ ಪ್ರಶ್ನೆವರೆಗೂ ನಾವು ಸರಿಯಾದದ್ದನ್ನು ಗುರುತಿಸಬೇಕು. ಸೊ ಇಲ್ಲಿ 87ನೇ ಪ್ರಶ್ನೆ. ಬಂಡೆಗಲ್ಲು ಎಂಬುದು ಆಗಮ ಸಂಧಿ, ಆದೇಶ ಸಂಧಿ, ಗುಣಸಂಧಿ ಯಾವುದು ಸರಿಯಿಲ್ಲ? ಸೊ ಬಂಡೆಗಲ್ಲು ಅನ್ನುವಂತಹದ್ದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಇದನ್ನು ಬಿಡಿಸಿದಾಗ ಬಂಡೆ ಪ್ಲಸ್ ಕಲ್ಲು, ಬಂಡೆ ಪ್ಲಸ್ ಕಲ್ಲು, ಬಂಡೆಗಲ್ಲು. ಸೊ ಇಲ್ಲಿ ಕ ಕಾರಕ್ಕೆ ಗ ಕಾರ ಆದೇಶವಾಗಿ ಬಂದಿರುವುದರಿಂದ ಇದನ್ನು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಆದೇಶ ಸಂಧಿ ಅಂದರೆ ಕಚಟತಪಗಳಿಗೆ ಗಜಡದ ಬ ಆದೇಶವಾಗಿ ಬಂತು ಅದಂದರೆ ಅದನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ಕದ ಬದಲಾಗಿ ಗ ಬಂದಿರುವುದರಿಂದ ಇದನ್ನು ನಾವು ಆದೇಶ ಸಂಧಿ ಅಂಥೇಳಿ ಗುರುತಿಸ್ಬೋದು. ಸೊ ನೆಕ್ಸ್ಟು 88ನೇ ಪ್ರಶ್ನೆ. ಮಳೆಯಲ್ಲಿ ಎಂಬುದು ಸಂಬೋಧನಾ ವಿಭಕ್ತಿ, ಚತುರ್ಥಿ ವಿಭಕ್ತಿ, ಸಪ್ತಮಿ ವಿಭಕ್ತಿ, ತೃತೀಯ ವಿಭಕ್ತಿ. ಸೊ ಮಳೆಯಲ್ಲಿ ಅನ್ನೋದು ಇಲ್ಲಿ ಅಲ್ಲಿ ಅನ್ನುವಂಥ ಪದವನ್ನು ನಾವು ನೋಡ್ಬೋದು. ಮಳೆಯಲ್ಲಿ ಅಂದಲ್ಲಿ ಮಳೆ ಅಧಿಕ್ ಅಲ್ಲಿ, ಮಳೆಯಲ್ಲಿ. ಸೊ ಅಲ್ಲಿ ಅನ್ನೋದು ಇದು ಸಪ್ತಮಿ ವಿಭಕ್ತಿಯಾಗಿದೆ. ಅಲ್ಲಿ ಅನ್ನೋದು ಇದು ಸಪ್ತಮಿ ವಿಭಕ್ತಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ. 89ನೇ ಪ್ರಶ್ನೆ. ತುದಿ ನಾಲಿಗೆ ಎಂಬುದು ತತ್ಪುರುಷ ಸಮಾಸ, ಗಮಕ ಸಮಾಸ, ಕರ್ಮಧಾರಯ ಸಮಾಸ, ಅಂಶಿ ಸಮಾಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂಶಿ ಸಮಾಸ. ಇದನ್ನು ಬಿಡಿಸಿ ಬರೆದಾಗ ನಾಲಿಗೆ ಪ್ಲಸ್ ತುದಿ, ನಾಲಿಗೆ ಪ್ಲಸ್ ತುದಿ, ತುದಿ ನಾಲಿಗೆ, ತುದಿ ನಾಲಿಗೆ. ಸೊ ಇಲ್ಲಿ ಅಂಶ ಅಂಶಿ ಸಂಬಂಧ ಇರುವುದರಿಂದ ಇದನ್ನು ನಾವು ಅಂಶಿ ಸಮಾಸ ಅಂಥೇಳಿ ಕರಿತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ. 90ನೇ ಪ್ರಶ್ನೆ. ಪರ್ವತ ಎಂಬುದು ರೂಢನಾಮ, ಅನ್ವರ್ತನಾಮ, ಸರ್ವನಾಮ, ಅಂಕಿತನಾಮ. ಸೊ ಪರ್ವತ ಅನ್ನೋದು ಇದು ರೂಢಿಯಿಂದ ಬಂದಂತಹ ಪದವಾಗಿರುವುದರಿಂದ ಇದನ್ನು ನಾವು ರೂಢನಾಮ ಅಂಥೇಳಿ ಕರಿತೀವಿ. ರೂಢಿಯಿಂದ ಬಂದಂಥ ಪದಗಳಿಗೆ ರೂಢನಾಮ, ಇಟ್ಟ ಹೆಸರುಗಳಿಗೆ ಅಂಕಿತನಾಮ, ಹಾಗೂ ವೃತ್ತಿಗೆ ಅನುಗುಣವಾಗಿ ಹಾಗೂ ನ್ಯೂನತೆಗೆ ಅನುಗುಣವಾಗಿ ಕರೆಯಲ್ಪಡುವಂತಹ ನಾಮಗಳಿಗೆ ನಾವು ಅನ್ವರ್ತನಾಮ ಅಂಥೇಳಿ ಕರಿತೀವಿ. ಸರ್ವನಾಮ ಅಂದರೆ ನಾಮಪದದ ಬದಲಾಗಿ ಬಳಸಿರುವಂತಹ ಪದಗಳಿಗೆ ಸರ್ವನಾಮ ಅಂಥೇಳಿ ಕರಿತೀವಿ. ಸೊ ಪರ್ವತ ಅನ್ನೋದು ರೂಢಿಯಿಂದ ಬಂದ ಪದವಾಗಿರುವುದರಿಂದ ಇದನ್ನು ನಾವು ರೂಢನಾಮ ಅಂಥೇಳಿ ಕರಿತೀವಿ. ನೆಕ್ಸ್ಟ್ 91ನೇ ಪ್ರಶ್ನೆ. ಮರದಿಂದ ಹಣ್ಣು ಬಿದ್ದಿತು. ಈ ವಾಕ್ಯದಲ್ಲಿ ಮರದಿಂದ ಎಂಬುದು ಸೊ ಮರದಿಂದ ಹಣ್ಣು ಬಿದ್ದಿತು. ಇಲ್ಲಿ ಮರದಿಂದ ಅನ್ನೋ ಪದದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ತೃತೀಯ ವಿಭಕ್ತಿ, ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ, ಪ್ರಥಮ ವಿಭಕ್ತಿ. ಸೊ ಮರದಿಂದ ಹಣ್ಣು ಬಿದ್ದಿತು. ಇಲ್ಲಿ ಮರದಿಂದ ಅನ್ನೋದು ಇದು ತೃತೀಯ ವಿಭಕ್ತಿಯಾಗಿದೆ. ವಿಭಕ್ತಿ ಪ್ರತ್ಯಯಗಳಲ್ಲಿ ಪ್ರಥಮ ವಿಭಕ್ತಿಯನ್ನು ನಾವು ಉ ಅಂಥೇಳಿ ಕರಿತೀವಿ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯಿಂದ, ಚತುರ್ಥಿ ಗೆ ಕೆ ಹೀಗೆ, ಪಂಚಮಿ ದಶೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ, ಹಾಗೂ ಸಂಬೋಧನಾ ಎ ಇರ ಅನ್ನುವಂತಹ
ವಿಭಕ್ತಿ ಪ್ರತ್ಯಯದಿಂದ ಗುರುತಿಸ್ಬೋದು. ಸೊ ಇಲ್ಲಿ ಮರದಿಂದ ಅನ್ನೋದರಲ್ಲಿ ಇಂದ ಅನ್ನೋಂತಹ ವಿಭಕ್ತಿ ಪ್ರತ್ಯಯವನ್ನು ನಾವು ನೋಡ್ಬೋದು. ಸೊ ಇಂದ ಅನ್ನೋದು ಇದು ತೃತೀಯ ವಿಭಕ್ತಿಯಾಗಿದೆ. ಅದೇ ಮರದ ದೆಸೆಯಿಂದ ಹಣ್ಣು ಬಿದ್ದಿತ್ತು ಅಂದರೆ, ಮರದ ದೆಸೆಯಿಂದ ಹಣ್ಣು ಬಿದ್ದಿತ್ತು ಅಂದರೆ ಅದನ್ನು ಪಂಚಮಿ ವಿಭಕ್ತಿ ಪ್ರತ್ಯಯ ಅಂಥೇಳಿ ಕರಿಬೋದು. ಇನ್ನು ಷಷ್ಠಿ ವಿಭಕ್ತಿ ಪ್ರತ್ಯಯದಲ್ಲಿ ಅನ್ನು ಕಾಣ್ಬೋದು. ಸೊ ಮರದ ಅನ್ನೋದು ಇದು ಷಷ್ಠಿ ವಿಭಕ್ತಿಯಾಗಿದೆ. ಪ್ರಥಮ ವಿಭಕ್ತಿ ಪ್ರತ್ಯಯ ಊ ಇಂದ ನಾವು ನೋಡ್ಬೋದು. ಸೊ ಪ್ರಥಮ ವಿಭಕ್ತಿ ಪ್ರತ್ಯಯ ಬರಬೇಕು ಅಂದರೆ ಮರವು ಬಂತು ಅಂದರೆ ಅದು ಪ್ರಥಮ ವಿಭಕ್ತಿ ಪ್ರತ್ಯಯ. ಷಷ್ಠಿ ಅಂದರೆ ಮರದ ಅಂತ ಬಂತು ಅಂದರೆ ಅದು ಷಷ್ಠಿ. ಪಂಚಮಿ ವಿಭಕ್ತಿ ಅಂದರೆ ಮರದ ದೆಸೆಯಿಂದ, ಮರದಿಂದ ಅನ್ನೋದು ಇದು ತೃತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ, ಕೆಳಗೆ ಖಾಲಿಯ ಸ್ಥಾನವನ್ನು ಸೂಕ್ತ ಉತ್ತರದಿಂದ ತುಂಬಿರಿ. ಕೆಳಗೆ ಕೊಟ್ಟಿರುವಂತಹ ಖಾಲಿ ಪ್ಲೇಸ್ನಲ್ಲಿ ಸೂಕ್ತ ಉತ್ತರದಿಂದ ತುಂಬಬೇಕು. ಪ್ರಶ್ನೆ ಸಂಖ್ಯೆ 92ರಿಂದ 96. ಸೊ 92ನೇ ಪ್ರಶ್ನೆ, ಚಂದ್ರೋದಯ ಎಂಬುದು ಡ್ಯಾಶ್. ಚಂದ್ರೋದಯ ಎಂಬುದು ಡ್ಯಾಶ್. ವೃದ್ಧಿ ಸಂಧಿ, ಎಣ್ ಸಂಧಿ, ಗುಣ್ ಸಂಧಿ, ಸವರ್ಣ ದೀರ್ಘ ಸಂಧಿ. ಸೊ ಚಂದ್ರೋದಯ ಅನ್ನೋದು ಯಾವ ಸಂಧಿ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಗುಣಸಂಧಿ. ಸೊ ಇದನ್ನು ಬಿಡಿಸಿ ಬರೆದಾಗ ಹೆಂಗೆ ಬರ್ತೀವಿ ಅಂದರೆ ಚಂದ್ರ ಪ್ಲಸ್ ಉದಯ, ಚಂದ್ರ ಪ್ಲಸ್ ಉದಯ, ಚಂದ್ರೋದಯ. ಇಲ್ಲಿ ಓಕಾರ ಬರುವುದರಿಂದ ಇದನ್ನು ನಾವು ಗುಣಸಂಧಿ ಅಂಥೇಳಿ ಕರಿಬೋದು. ನೆಕ್ಸ್ಟ್ 93ನೇ ಪ್ರಶ್ನೆ, ಕೈ ತಪ್ಪು ಎಂಬುದು ಡ್ಯಾಶ್. ಕೈ ತಪ್ಪು ಎಂಬುದು ಡ್ಯಾಶ್. ಲೋಪಸಂಧಿ, ಆದೇಶ ಸಂಧಿ, ಸಂಧಿಕಾರ ಇಲ್ಲ, ಆಗಮ ಸಂಧಿ. ಸೊ ಈ ಪ್ರಶ್ನೆ ಬಿಡಿಸಿ ಬರೆದಾಗ ಕೈ ಪ್ಲಸ್ ತಪ್ಪು, ಕೈ ತಪ್ಪು. ಸೊ ಇಲ್ಲಿ ಯಾವುದೇ ರೀತಿ ಸಂಧಿ ಕಾರ್ಯ ನಡೆದಿಲ್ಲ. ಕೈ ಪ್ಲಸ್ ತಪ್ಪು, ಕೈ ತಪ್ಪು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಸಂಧಿ ಕಾರ್ಯ ಇಲ್ಲ. ನೆಕ್ಸ್ಟ್ ಪ್ರಶ್ನೆ 94ನೇ ಪ್ರಶ್ನೆ, ಸಂಧೋನ್ ಈ ಕ್ರಿಯಾರೂಪ ಯಾವ ಕನ್ನಡದಲ್ಲಿ ಬಳಕೆಯಾಗಿತ್ತು? ಸಂಧೋನ್ ಈ ಕ್ರಿಯಾರೂಪ ಯಾವ ಕನ್ನಡದಲ್ಲಿ ಬಳಕೆಯಾಗಿತ್ತು? ನಡುಗನ್ನಡ, ಪೂರ್ವ ಹಳೆಗನ್ನಡ, ಹಳೆಗನ್ನಡ, ಹೊಸಗನ್ನಡ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪೂರ್ವ ಹಳೆಗನ್ನಡ. ಸಂಧೋನ್ ಈ ಕ್ರಿಯಾರೂಪ ಪೂರ್ವ ಹಳೆಗನ್ನಡದಲ್ಲಿ ಬಳಕೆಯಾಗಿತ್ತು. ನೆಕ್ಸ್ಟ್ 95ನೇ ಪ್ರಶ್ನೆ, ಪಂಚೇಂದ್ರಿಯ ಎಂಬುದು ಡ್ಯಾಶ್. ಪಂಚೇಂದ್ರಿಯ ಎಂಬುದು ಡ್ಯಾಶ್. ದ್ವಂದ್ವ ಸಮಾಸ, ಅಂಶಿ ಸಮಾಸ, ದ್ವಿಗು ಸಮಾಸ, ಬಹುರ್ವಿ ಸಮಾಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದ್ವಿಗು ಸಮಾಸ. ಇದನ್ನು ಬಿಡಿಸಿ ಬರೆದಾಗ ಪಂಚೇಂದ್ರಿಯ, ಪಂಚ ಅಧಿಕ್ ಇಂದ್ರಿಯ, ಪಂಚ ಅಧಿಕ್ ಇಂದ್ರಿಯ, ಪಂಚೇಂದ್ರಿಯ. ಸೊ ಇಲ್ಲಿ ಪಂಚ ಅನ್ನೋದು ಪೂರ್ವ ಪದದಲ್ಲಿ ಸಂಖ್ಯೆ ಬಂತು ಅಂದರೆ, ಪೂರ್ವ ಪದವು ಸಂಖ್ಯೆಯಿಂದ ಕೂಡಿತ್ತು ಅಂದರೆ ಅದನ್ನು ನಾವು ದ್ವಿಗು ಸಮಾಸ ಅಂಥೇಳಿ ಕರಿತೀವಿ. ಪೂರ್ವ ಪದದಲ್ಲಿ ಸಂಖ್ಯೆ ಇತ್ತು ಅಂದರೆ ಅದನ್ನು ದ್ವಿಗು ಸಮಾಸ ಅಂಥೇಳಿ ಕರಿತೀವಿ. ಸೊ ಇಲ್ಲಿ ಪಂಚ ಅಂದರೆ 5 ಅಂಥೇಳಿ ಅರ್ಥ ಕೊಡುತ್ತೆ. ಹಾಗಾಗಿ ಇದು ಪಂಚೇಂದ್ರಿಯ ಎಂಬುದು ದ್ವಿಗು ಸಮಾಸವಾಗಿದೆ. ನೆಕ್ಸ್ಟು 96ನೇ ಪ್ರಶ್ನೆ, ಸುಮ್ಮನೆ ಎಂಬುದು ಡ್ಯಾಶ್. ಸುಮ್ಮನೆ ಎಂಬುದು ಡ್ಯಾಶ್. ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ನಿಪಾತ ಅವ್ಯಯ, ಅವಧಾರಣ ಅವ್ಯಯ. ಸೊ ಸುಮ್ಮನೆ ಅನ್ನೋದು ಇದು ಸಾಮಾನ್ಯ ಅವ್ಯಯ. ಸುಮ್ಮನೆ ಅನ್ನೋದು ಸಾಮಾನ್ಯ ಅವ್ಯಯ. ಸಾಮಾನ್ಯವಾಗಿ ಬಳಸುವಂತಹ ಅವ್ಯಯಗಳಿಗೆ ನಾವು ಸಾಮಾನ್ಯ ಅವ್ಯಯ ಅಂತೀವಿ. ಸುಮ್ಮನೆ, ಮೆಲ್ಲಗೆ, ಥಟ್ಟನೆ, ಚೆನ್ನಾಗಿ ಇವೆಲ್ಲವೂ ಸಾಮಾನ್ಯ ಅವ್ಯಯಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ಅನುಕರಣ ಅವ್ಯಯ ಅಂದರೆ ಅನುಕರಣೆ ಮಾಡಿ ಹೇಳುವಂತಹ ಅವ್ಯಯಗಳಿಗೆ ಅನುಕರಣ ಅವ್ಯಯ ಅಂಥೇಳಿ ಕರಿತೀವಿ. ಅದು ಜುಳು ಜುಳು, ರಪ ರಪ, ಪಟ ಪಟ ಇವೆಲ್ಲವೂ ಅನುಕರಣ ಅವ್ಯಯಗಳಿಗೆ ಉದಾಹರಣೆಯಾಗಿದೆ. ಇನ್ನು ಅವಧಾರಣ ಅವ್ಯಯ ಅಂದರೆ
ಕೊನೆಯಲ್ಲಿ ಅವನೇ ಏಕಾರ ಬಂತು ಅಂದರೆ ಅದನ್ನು ನಾವು ಅವಧಾರಣ ಅವ್ಯಯ ಅಂಥೇಳಿ ಕರಿತೀವಿ. ಅದುವೇ ನನ್ನ ಮನೆ. ಸೊ ಅದುವೇ ಅನ್ನಲ್ಲಿ ಏಕಾರ ಬರುವುದರಿಂದ ಇದು ಕೂಡ ಅವಧಾರಣ ಅವ್ಯಯ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಸಂಖ್ಯೆಗಳಿಂದ ಗುರುತಿಸಿ. ಪ್ರಶ್ನೆ ಸಂಖ್ಯೆ 97ರಿಂದ 100. ಹಚ್ಚೇವು ಕನ್ನಡ ದೀಪ ಈ ಗೀತೆಯ ರಚನೆ ಯಾರದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ಕಿ. ಸೊ ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಹಚ್ಚೇವು ಕನ್ನಡ ದೀಪ ಈ ಗೀತೆಯ ರಚನೆ ಯಾರದು ಅಂದರೆ ಕರ್ಕಿ ಅವರದು. ಇದೇ ರೀತಿ ನಾವು 97ರಿಂದ 100 ಪ್ರಶ್ನೆವರೆಗೂ ಸರಿಯಾದದ್ದನ್ನು ಗುರುತಿಸಬೇಕು. ಮೊದಲನೇ ಪ್ರಶ್ನೆ ಅಂದರೆ ಇದರಲ್ಲಿ 97ನೇ ಪ್ರಶ್ನೆ, ಕಾವ್ಯಾರ್ಥ ಪದಕೋಶ ಕೃತಿಯ ಕರ್ತೃ ಯಾರು? ಕಾವ್ಯಾರ್ಥ ಪದಕೋಶ ಕೃತಿಯ ಕರ್ತೃ ಯಾರು? ರಂ ಶಿ ಮುಗಳಿ, GS ಶಿವರುದ್ರಪ್ಪ, VL ಇನಾಮದಾರ್, TV ವೆಂಕಟಲ ಶಾಸ್ತ್ರಿ. ಸೊ ಕಾವ್ಯಾರ್ಥ ಇದು ಯಾರ ಕೃತಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 GS ಶಿವರುದ್ರಪ್ಪ. ಕಾವ್ಯಾರ್ಥ ಪದಕೋಶ ಇದು ಯಾರ ಕೃತಿ ಅಂದರೆ GS ಶಿವರುದ್ರಪ್ಪ. ನೆಕ್ಸ್ಟ್ 98ನೇ ಪ್ರಶ್ನೆ, ಟಿಂಗರ ಬುಡ್ಡಣ್ಣ. ಟಿಂಗರ ಬುಡ್ಡಣ್ಣ ಈ ನಾಟಕ ಯಾರದು? ಪರ್ವತವಾಣಿ, ಚಂದ್ರಶೇಖರ್ ಕಂಬಾರ್, ಚಂದ್ರಶೇಖರ್ ಪಾಟೀಲ್, ಬರಗೂರು ರಾಮಚಂದ್ರಪ್ಪ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಂದ್ರಶೇಖರ್ ಪಾಟೀಲ್. ಟಿಂಗರ ಬುಡ್ಡಣ್ಣ. ಟಿಂಗರ ಬುಡ್ಡಣ್ಣ ಈ ನಾಟಕ ಯಾರದು ಅಂದರೆ ಚಂದ್ರಶೇಖರ್ ಪಾಟೀಲ್ ಅವರದು. ನೆಕ್ಸ್ಟ್ 99ನೇ ಪ್ರಶ್ನೆ, ಮಾನವ ಜನ್ಮ ದೊಡ್ಡದು ಯಾವ ದಾಸರ ಕೀರ್ತನೆಯ ಸಾಲು? ಮಾನವ ಜನ್ಮ ದೊಡ್ಡದು ಇದು ಯಾವ ದಾಸರ ಕೀರ್ತನೆಯ ಸಾಲು? ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಮೋಹನದಾಸರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪುರಂದರದಾಸರು. ಮಾನವ ಜನ್ಮ ಬಲು ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂಥೇಳಿ ಹೇಳಿದವರು ಯಾರು ಅಂದರೆ ಪುರಂದರದಾಸರು. 100ನೇ ಪ್ರಶ್ನೆ, ಸಂಜೆ 5ರ ಮಳೆ ಕವನ ಸಂಕಲನ ಯಾರದು? ಸಂಜೆ 5ರ ಮಳೆ ಕವನ ಸಂಕಲನ ಯಾರದು? HS ಶಿವಪ್ರಕಾಶ್, ನಿಸಾರ್ ಅಹಮದ್, ಗೋಪಾಲಕೃಷ್ಣ ಅಡಿಗ, ಚನ್ನವೀರ ಕಣವಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಿಸಾರ್ ಅಹಮದ್. ಸಂಜೆ 5ರ ಮಳೆ ಕವನ ಸಂಕಲನ ಯಾರದು ಅಂದರೆ ನಿಸಾರ್ ಅಹಮದ್ ಅವರದು. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಇಲ್ಲಿಯವರೆಗೂ ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.